ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಐಪಿಎಲ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಐಪಿಎಲ್ ನಲ್ಲಿ ಇಂದೇ ಒಂದು ರೀತಿಯ ಫೈನಲ್ ಪಂದ್ಯ ನಡೀತಾ ಇದೆ. ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ಒಂದು ತಂಡ ಪ್ಲೇ ಆಫ್ಗೆ ಏರುವುದು ಖಚಿತ. ಹೀಗಾಗಿ ಇನ್ನೊಂದು ತಂಡ ಟೂರ್ನಿಯಿಂದಲೇ ಹೊರಬೀಳುತ್ತದೆ. ಈ ಕುತೂಹಲಕಾರಿ ಪಂದ್ಯ ಈಗ ಟೈಟಲ್ ಗೆಲ್ಲುವಷ್ಟೇ ಎರಡೂ ತಂಡಗಳಿಗೂ ಮುಖ್ಯವಾಗಿದೆ. ಇದರಿಂದಾಗಿ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯವೇ ಎರಡೂ ತಂಡಗಳ ಅಭಿಮಾನಿಗಳ ಪಾಲಿಗೆ ಕಪ್ ಗೆಲ್ಲುವ ನಿರ್ಣಾಯಕ ಪಂದ್ಯವಾಗಿರುವುದು ವಿಶೇಷ. ಇದೇ ಕಾರಣಕ್ಕಾಗಿ ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀತಾ ಇರೋ ಪಂದ್ಯವನ್ನ ಫೈನಲ್ ಪಂದ್ಯದ ರೀತಿಯಲ್ಲೇ ನೋಡಲಾಗ್ತಾ ಇದ್ದು, ಜಿಯೋ ಸಿನಿಮಾದಲ್ಲಿ ಐಪಿಎಲ್ ಫೈನಲ್ ಪಂದ್ಯವನ್ನು ಮೀರಿಸುವಷ್ಟು ಅಭಿಮಾನಿಗಳು ಮ್ಯಾಚ್ ನೋಡುವ ನಿರೀಕ್ಷೆ ಇದೆ. ಆರ್ಸಿಬಿ ಮತ್ತು ಸಿಎಸ್ಕೆ ಕದನಕ್ಕೆ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. ಹೈ ವೋಲ್ಟೇಜ್ ಮ್ಯಾಚಿನಲ್ಲಿ ಆರ್ಸಿಬಿ ತಂಡದಲ್ಲಿ ಇವತ್ತು ಭಾರಿ ಬದಲಾವಣೆಗಳನ್ನು ನಿರೀಕ್ಷೆ ಮಾಡಲಾಗಿದೆ. ಸ್ಫೋಟಕ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಹಾಗೂ ಟೋಪ್ಲಿ ಇವತ್ತು ಆರ್ಸಿಬಿ ಟೀಮ್ನಲ್ಲಿ ಇಲ್ಲ. ಹೀಗಾಗಿ ವಿಲ್ ಜಾಕ್ಸ್ ಸ್ಥಾನವನ್ನ ಆಸ್ಟ್ರೇಲಿಯಾದ ಆಲ್ರೌಂಡರ್ ಮ್ಯಾಕ್ಸ್ವೆಲ್ ತುಂಬುವ ಭರವಸೆ ಇದೆ. ಜೊತೆಗೆ ವೇಗಿ ವೈಶಾಖ್ ವಿಜಯ್ ಕೂಡ ಪ್ಲೇಯಿಂಗ್ 11 ರಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೋಮ್ ಗ್ರೌಂಡ್ ನಲ್ಲಿ ಗೆಲುವಿನ ನಿರೀಕ್ಷೆಯಲ್ಲಿದೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಆದರೆ ಚೆನ್ನೈ ತಂಡವನ್ನ ಲೈಟ್ ಆಗಿ ತೆಗೆದುಕೊಳ್ಳೋಕೆ ಚಾನ್ಸೇ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಫಿನಿಶರ್ ಧೋನಿ ಹಾಗೂ ರವೀಂದ್ರ ಜಡೇಜಾ ಭಯವಿದೆ. ಯಾಕಂದ್ರೆ ಬೆಂಗಳೂರಿನಲ್ಲಿ ಧೋನಿ ದರ್ಬಾರ್ ಜೋರಾಗಿದೆ. ಚಿನ್ನಸ್ವಾಮಿಯಲ್ಲಿ 413 ರನ್ ಸಿಡಿಸಿರುವ ಧೋನಿ 82.6 ಅವರೇಜ್ ಹೊಂದಿದ್ದಾರೆ. ಮತ್ತೊಂದು ಕಡೆ ಬೌಲಿಂಗ್ ನಲ್ಲಿ ಜಡ್ಡು ವಿಲನ್ ಆಗಿ ಕಾಡುವ ಸಾಧ್ಯತೆ ಇದೆ. ಯಾಕಂದ್ರೆ ಐಪಿಎಲ್ ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ರನ್ನ 6 ಬಾರಿ ಔಟ್ ಮಾಡಿರುವ ಜಡೇಜಾ ಕೊಹ್ಲಿಗೂ ಕೂಡ ಕಂಟಕವಾಗಿದ್ದಾರೆ. ಇನ್ನು ಚೆನ್ನೈ ಟೀಮ್ಗೂ ಕೂಡ ರಾಯಲ್ ಚಾಲೆಂಜರ್ಸ್ ವಿರುದ್ಧದ ಪಂದ್ಯ ಮಹತ್ವದ್ದು. ಚೆನ್ನೈ ಟೀಮ್ನಲ್ಲೂ ಕೂಡ ಬದಲಾವಣೆ ಕಂಡು ಬರಲಿದೆ. ಸ್ಟಾರ್ ವೇಗಿ ದೀಪಕ್ ಚಹಾರ್ ಇವತ್ತು ಟೀಮ್ಗೆ ಜಾಯ್ನ್ ಆಗಬಹುದು. ಐಪಿಎಲ್ 2022ರ ಮೆಗಾ ಹರಾಜಿನಲ್ಲಿ 14 ಕೋಟಿ ರೂಪಾಯಿಗೆ ಸಹಿ ಮಾಡಿದ್ದ ಚಹಾರ್ ಮೇ 1ರಿಂದ ಸಿಎಸ್ಕೆ ಪರ ಆಡಿಲ್ಲ. ಇಂಜುರಿಗೆ ತುತ್ತಾದ ಪರಿಣಾಮ ಅವರು ಪಂದ್ಯದಿಂದ ಹೊರಗುಳಿದಿದ್ರು. ನೆಟ್ಸ್ನಲ್ಲಿ ಬೌಲಿಂಗ್ ಅಭ್ಯಾಸ ಮಾಡ್ತಾ ಇರುವ ವಿಡಿಯೋವನ್ನ ಈಗ ಚಹಾರ್ ಹಂಚಿಕೊಂಡಿದ್ದಾರೆ. ಹೀಗಾಗಿ ಇಂದಿನ ಪಂದ್ಯದಲ್ಲಿ ಚಹಾರ್ ಕೂಡ ಎಂಟ್ರಿ ಕೊಡಲಿದ್ದಾರೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಗೆಲುವಿನೊಂದಿಗೆ ಲಕ್ನೋ ತಂಡ ಈ ಬಾರಿಯ ಐಪಿಎಲ್ಗೆ ವಿದಾಯ ಹೇಳಿದೆ. ಆದರೆ ಈ ಗೆಲುವಿನ ಬೆನ್ನಲ್ಲೇ ಎಲ್ಎಸ್ಜಿ ತಂಡವು ಪಾಯಿಂಟ್ಸ್ ಟೇಬಲ್ನಲ್ಲಿ ಒಂದು ಸ್ಥಾನ ಜಿಗಿತ ಕಂಡಿದೆ. 7ನೇ ಸ್ಥಾನದಿಂದ 6ನೇ ಸ್ಥಾನಕ್ಕೆ ಜಂಪ್ ಆಗಿದೆ. ಇನ್ನು ನಮ್ಮ ಆರ್ಸಿಬಿ 7ನೇ ಸ್ಥಾನಕ್ಕೆ ಕುಸಿದಿದೆ. ಇವತ್ತು ಆರ್ಸಿಬಿ ಸಿಎಸ್ಕೆ ವಿರುದ್ಧ ಪ್ಲೇ ಆಫ್ ಡಿಸೈಡರ್ ಪಂದ್ಯವನ್ನಾಡಲಿದೆ. ಇವತ್ತಿನ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆ ವಿರುದ್ಧ 18 ರನ್ಗಳ ಅಂತರ ಅಥವಾ 18.1 ಓವರ್ ಒಳಗೆ ಗೆಲುವು ಸಾಧಿಸಬೇಕಿದೆ. ಹೀಗಾದ್ರೆ ಮಾತ್ರ ಆರ್ಸಿಬಿ ಪ್ಲೇ ಆಫ್ಗೆ ಹೋಗಲಿದೆ. ಮುಂಬೈ ಇಂಡಿಯನ್ಸ್ ಟೀಮ್ನಲ್ಲಿದ್ದರೂ ಒಂದು ದಿನವೂ ಮರಿ ತೆಂಡೂಲ್ಕರ್ ದರ್ಶನ ಫ್ಯಾನ್ಸ್ಗೆ ಆಗಿರಲೇ ಇಲ್ಲ. ಕೊನೆಗೂ ಈ ಸೀಸನ್ನ ಕೊನೆ ಪಂದ್ಯದಲ್ಲಿ ಅರ್ಜುನ್ ತೆಂಡೂಲ್ಕರ್ ಮೊದಲ ಓವರ್ನಲ್ಲೇ ಶೈನ್ ಆಗಿದ್ದಾರೆ. ಕ್ರೀಸ್ನಲ್ಲಿ ಮಾರ್ಕಸ್ ಸ್ಟೋಯ್ನಿಸ್ ಇದ್ರು. ಅರ್ಜುನ್ ಬಾಲ್ ಅದ್ಭುತವಾಗಿ ಸ್ವಿಂಗ್ ಆಗ್ತಾ ಇತ್ತು. 3ನೇ ಎಸೆತದಲ್ಲಿ ಅರ್ಜುನ್ ಸ್ಟೋಯ್ನಿಸ್ ಅವರನ್ನ LBW ಬಲೆಗೆ ಬೀಳಿಸಿದ್ರು. ಆದರೆ ಅಂತಿಮವಾಗಿ DRS ಕರೆಯ ಮೂಲಕ ನಿರ್ಧಾರವನ್ನ ಬದಲಾಯಿಸಲಾಗಿತ್ತು. ನಂತರ ಈ ಓವರ್ನ ಕೊನೆಯ ಎಸೆತದಲ್ಲಿ ಸ್ಟೋಯ್ನಿಸ್ ನೇರವಾಗಿ ಶಾಟ್ ಹೊಡೆಯಲು ಮುಂದಾದ್ರು. ಆದರೆ ಚೆಂಡು ನೇರವಾಗಿ ತೆಂಡೂಲ್ಕರ್ ಕೈ ಸೇರಿತು. ಆಗ ಅರ್ಜುನ್ ಕೋಪದಲ್ಲಿ ಚೆಂಡನ್ನು ಎತ್ತುಕೊಂಡು ನೇರವಾಗಿ ಸ್ಟೋಯ್ನಿಸ್ ರತ್ತ ಎಸೆಯಲು ಪ್ರಯತ್ನಿಸಿದ್ರು. ಇದರಿಂದ ಗಾಬರಿಗೊಂಡ ಸ್ಟೋಯ್ನಿಸ್ ಪ್ರತಿಕ್ರಿಯಿಸಿ ತೆಂಡೂಲ್ಕರ್ಗೆ ಏನನ್ನೋ ಕೂಗಿದ್ರು. ಇವರಿಬ್ಬರ ಸಮರ ಈಗ ಫುಲ್ ವೈರಲ್ ಆಗಿದೆ. ಇನ್ನು ಮುಂಬೈ ಪರ ಆರಂಭದಲ್ಲಿ 2 ಓವರ್ಗಳನ್ನು ಮಾಡಿದ ಅರ್ಜುನ್ ಕೇವಲ 10 ರನ್ ನೀಡಿದ್ರು. ಬಳಿಕ ಇವರಿಗೆ 15ನೇ ಓವರ್ ನೀಡಲಾಯಿತು. ಆದರೆ ಈ ಸಂದರ್ಭದಲ್ಲಿ ಇಂಜುರಿಗೆ ತುತ್ತಾದ ಅರ್ಜುನ್ ತೆಂಡೂಲ್ಕರ್ ಮೊದಲ ಎಸೆತ ಬೌಲ್ ಮಾಡುವಾಗ ಓಡಲು ತೊಂದರೆ ಅನುಭವಿಸಿದ್ರು. ಬಳಿಕ ಫಿಸಿಯೋ ಅರ್ಜುನ್ನನ್ನ ಮೈದಾನದಿಂದ ಹೊರಗೆ ಕಳಿಸಿದ್ರು. ಇದೇ ವಿಚಾರ ಮುಂದಿಟ್ಟುಕೊಂಡು ನೆಟ್ಟಿಗರು ಸಿಕ್ಕಾಪಟ್ಟೆ ಟ್ರೋಲ್ ಮಾಡ್ತಿದ್ದಾರೆ. ಪೂರನ್ ಸಿಕ್ಸರ್ಗೆ ಹೆದರಿ ಮರಿ ತೆಂಡೂಲ್ಕರ್ ಮೈದಾನದಿಂದ ಓಡಿ ಹೋದ್ರು ಅಂತ ಟ್ರೋಲ್ ಮಾಡಲಾಗ್ತಾ ಇದೆ. ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧ ಮುಂಬೈ ಇಂಡಿಯನ್ಸ್ ನಿಗದಿತ ಸಮಯದೊಳಗೆ 20 ಓವರ್ಗಳನ್ನು ಪೂರ್ಣಗೊಳಿಸಿಲ್ಲ. ಹೀಗಾಗಿ ಮುಂಬೈ ತಂಡದ ನಾಯಕ ಹಾರ್ದಿಕ್ ಪಾಂಡ್ಯಗೆ 30 ಲಕ್ಷ ರೂಪಾಯಿ ಹಾಗೂ ಪ್ಲೇಯಿಂಗ್ 11ನ 10 ಆಟಗಾರರಿಗೆ ತಲಾ 12 ಲಕ್ಷ ರೂಪಾಯಿ ಅಥವಾ ಪಂದ್ಯದ ಶುಲ್ಕದ 50% ದಂಡ ವಿಧಿಸಲಾಗಿದೆ. ನಾಯಕ ಹಾರ್ದಿಕ್ ಪಾಂಡ್ಯ ಒಂದು ಪಂದ್ಯದ ನಿಷೇಧದ ಶಿಕ್ಷೆಗೆ ಗುರಿಯಾಗಿದ್ದಾರೆ. ಮುಂಬೈ ಇಂಡಿಯನ್ಸ್ ತಂಡದ ಪಂದ್ಯ ಮುಗಿದಿದ್ದು, ಹೀಗಾಗಿ ಈ ನಿಷೇಧ ಮುಂದಿನ ಸೀಸನ್ನಲ್ಲಿ ಜಾರಿಯಾಗಲಿದೆ. ಅದರಂತೆ ಐಪಿಎಲ್ 2025ರಲ್ಲಿ ಹಾರ್ದಿಕ್ ಪಾಂಡ್ಯ ಮುಂಬೈ ಇಂಡಿಯನ್ಸ್ ಪರ ಕಣಕ್ಕಿಳಿಯುವುದಾದರೆ ಮೊದಲ ಪಂದ್ಯದಿಂದ ನಿಷೇಧಗೊಳ್ಳಲಿದ್ದಾರೆ. T20 ವಿಶ್ವಕಪ್ ಬಳಿಕ ಹಾಲಿ ಕೋಚ್ ರಾಹುಲ್ ದ್ರಾವಿಡ್ ಅವರ ಅಧಿಕಾರಾವಧಿ ಕೊನೆಗೊಳ್ಳಲಿದೆ. ಹೀಗಾಗಿ ರಾಹುಲ್ ದ್ರಾವಿಡ್ ನಂತರ ಭಾರತ ತಂಡದ ಮುಖ್ಯ ಕೋಚ್ ಯಾರಾಗಲಿದ್ದಾರೆ ಎಂಬುದು ಕುತೂಹಲ ಕೆರಳಿಸಿದೆ. ರಾಹುಲ್ ದ್ರಾವಿಡ್ ವೈಯಕ್ತಿಕ ಕಾರಣಗಳಿಂದಾಗಿ ದೀರ್ಘಾವಧಿಯ ಒಪ್ಪಂದಕ್ಕೆ ಸಹಿ ಹಾಕಲು ಹಿಂದೇಟನ್ನ ಹಾಕಿದ್ದಾರೆ. ಅಲ್ಲದೆ ಟೆಸ್ಟ್ ತಂಡದ ಕೋಚ್ ಆಗಿ ಉಳಿಯುವಂತೆ ಕೆಲ ಹಿರಿಯ ಅಧಿಕಾರಿಗಳು ದ್ರಾವಿಡ್ಗೆ ಮನವಿ ಮಾಡಿದ್ರು. ಆದರೆ ರಾಹುಲ್ ದ್ರಾವಿಡ್ ಅದಕ್ಕೆ ಸಿದ್ಧರಿಲ್ಲ ಎಂದು ವರದಿ ಹೇಳಿದೆ. ರಾಹುಲ್ ದ್ರಾವಿಡ್ ನಂತರ ಟೀಂ ಇಂಡಿಯಾಕ್ಕೆ ಭಾರತದ ಮಾಜಿ ಬ್ಯಾಟ್ಸ್ಮನ್ VVS ಲಕ್ಷ್ಮಣ್ ಮುಖ್ಯ ಕೋಚ್ ಆಗಬಹುದು ಎಂದು ಹೇಳಲಾಗ್ತಾ ಇತ್ತು. ಲಕ್ಷ್ಮಣ್ ಕೂಡ ಕೋಚ್ ಹುದ್ದೆಗೆ ಅರ್ಜಿ ಸಲ್ಲಿಸಲು ಆಸಕ್ತಿ ಹೊಂದಿಲ್ಲ ಎಂದು ತಿಳಿದು ಬಂದಿದೆ. ಟೀಂ ಇಂಡಿಯಾದ ನೂತನ ಕೋಚ್ ಆಗಲು ಮಾಜಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಅವರನ್ನ BCCI ಸಂಪರ್ಕಿಸಿದೆ ಎಂದು ವರದಿಯಾಗಿದೆ. ಅವರೊಂದಿಗೆ ಈಗಾಗಲೇ BCCI ಅಧಿಕಾರಿಗಳು ಮಾತುಕತೆ ನಡೆಸಿದ್ದು, ಐಪಿಎಲ್ ಬಳಿಕ ಈ ಬಗ್ಗೆ ಅಂತಿಮ ಸುತ್ತಿನ ಮಾತುಕತೆ ನಡೆಯುವ ನಿರೀಕ್ಷೆ ಇದೆ. 2007ರ T20 ವಿಶ್ವಕಪ್,
2011ರ ವಿಶ್ವಕಪ್ ವಿಜೇತ ಭಾರತ ತಂಡದಲ್ಲಿದ್ದ ಗಂಭೀರ್ ಈವರೆಗೆ ಯಾವುದೇ ಅಂತಾರಾಷ್ಟ್ರೀಯ ದೇಸಿ ತಂಡಕ್ಕೆ ಕೋಚ್ ಆಗಿಲ್ಲ. 2022-2023ರಲ್ಲಿ ಲಕ್ನೋ ಮೆಂಟರ್ ಆಗಿದ್ದ ಅವರು ಈ ಬಾರಿ ಕೆಕೆಆರ್ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. T20 ವಿಶ್ವಕಪ್ ಬಳಿಕ BCCI ಹೊಸ ಕೋಚ್ನ ನೇಮಿಸಲಿದೆ. ಇವಿಷ್ಟು ಇವತ್ತಿನ IPL ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.